ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಹೀರೆಕಾಯಿ ಚಟ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ 3 ಹೀರೆಕಾಯಿ ತೊಗೊಂಡಿದ್ದೀನಿ ರೀ. ಅವನ್ನ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಗಡ್ಡೆ 2 ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ನೀವು ಖಾರಕ್ಕೆ ಅನುಗುಣವಾಗಿ ತೊಗೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಸ್ವಲ್ಪ. ಇವಾಗ ನಾನು ಈ ರೀತಿ ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದಿಟ್ಕೊಳ್ತಾ ಇಲ್ಲ, ಹಾಗೆ ಡೈರೆಕ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕಡಾಯಿಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ ರೀ. ಚಪಾತಿ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ನೆಂಚ್ಕೊಳಕ್ಕೆ ತಿನ್ಬೋದು, ರೊಟ್ಟಿ ಜೊತೆ ಅಂತೂ ಇನ್ನೂ ಸೂಪರ್ ಆಗಿರ್ತೈತೆ ರೀ. ಈಗ ಇದನ್ನು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳೋಣ ಬನ್ನಿ. ಈಗ ನಾನು ಇದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಅದನ್ನು ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಂದು ಬಣ್ಣಕ್ಕೆ ಬರ್ಬೇಕ್ರಿ ಪೂರ ಅಲ್ಲಿವರೆಗೂ ನಾವು ಹುರ್ಕೊಳ್ಳೋಣ. ಇದನ್ನು ನೋಡಿ ಎಲ್ಲನೂ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ತೊಳೆದಿರ್ತೀವಲ್ವ, ಹೀಗಾಗಿ ಇದು ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಲಿ ಅಂತ ನಾನು ಹಾಗೆ ಎಣ್ಣೆ ಹಾಕ್ದೇನೆ ಈ ರೀತಿ ಕಾಯಿಡ್ತಾ ಇದ್ದೀನಿ. ನೀರಿನ ಅಂಶ ಹೋದ್ಮೇಲೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ರೀ. ಎಷ್ಟು ಚೆನ್ನಾಗಿ ಹುರಿತಾರೆ ಅಷ್ಟು ಚಟ್ನಿ ಚೆನ್ನಾಗಿ ರುಚಿ ಕೊಡುತ್ತೆ. ಹುಷಾರು ಇಲ್ಲದೆ ಇರುವಾಗ ಬಾಯಿ ಕೆಟ್ಟೋಗಿರುತ್ತಲ್ಲ, ಆ ಟೈಮಲ್ಲಿ ನೀವು ಈ ರೀತಿ ಚಟ್ನಿ ಮಾಡ್ಕೋಬೋದ್ರಿ. ಅಷ್ಟು ಸಖತ್ ಟೇಸ್ಟ್ ಕೊಡ್ತೈತಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ನಿಮ್ಮ ಮನೆ ಮಂದಿಗೆಲ್ಲನೂ ಇಷ್ಟ ಆಗುತ್ತೆ. ಹಾಗೆ ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಹುರಿಬೇಕು. ಈ ರೀತಿ ಕಂದು ಬಣ್ಣ ಬರ್ಬೇಕ್ರಿ ಎಲ್ಲನೂ, ಅಷ್ಟು ಚೆನ್ನಾಗಿ ಹುರ್ಕೊಳ್ಬೇಕ್ರಿ ನೀವು. ಇವಾಗ ನಾನು ಒಂದು ತಟ್ಟೆ ಮುಚ್ಚಿ ಅದನ್ನು ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ಇದನ್ನು ಒಂದು 3-4 ನಿಮಿಷ ಬಿಡೋಣ, ನೋಡೋಣ. ಅವಾಗವಾಗ ತೆಗೆದು ನೋಡಿ, ಇಲ್ಲಾಂದರೆ ಹೊತ್ತು ಬಿಡೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನೀವು ಅವಾಗವಾಗ ಕೈ ಆಡಿಸ್ತಾ ನೋಡ್ಕೊತಾ ಇರ್ಬೇಕ್ರಿ. ನೋಡಿ ಇವಾಗ ಚೆನ್ನಾಗಿ ಎಲ್ಲನೂ ಸಾಫ್ಟ್ ಆಗೈತಿ. ಈ ಟೈಮಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ ಹೆಸರನ್ನು ಈ ರೀತಿ ಮೇಲ್ಗಡೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ, ಅವನ್ನು ಹಾಕ್ತಾಯಿದ್ದೀನಿ. ಈ ರೀತಿ ನಾವು ಮಸಾಲೆ ಏನೇನು ಬೇಕಲ್ಲ ಅದನ್ನೆಲ್ಲ ಇವಾಗ ಹಾಕಿ ಇದರಲ್ಲಿ ಸ್ವಲ್ಪ ಹುರ್ಕೊಳ್ಬೇಕ್ರಿ. ಅಷ್ಟು ಹಸಿದಾಗಿ ಹಾಕಿದರೆ ಅಷ್ಟು ಚೆನ್ನಾಗಿ ರುಚಿ ಕೊಡಲ್ಲ. ಈ ರೀತಿ ನಾವು ಹುರ್ಕೊಂಡು ಹಾಕೋದ್ರಿಂದ ಬಾಯಿಗೂ ಹೊಸ ರುಚಿ ಸಿಗುತ್ತೆ. ಹಾಗೆ ನಾನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿದೆ ರೀ ಇದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗಲೇ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಒಂದು ಸಾರಿ. ಹಾಗೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೆ ರೀ, ಅದನ್ನು ಈ ರೀತಿ ಉದ್ದುದ್ದಿಗೆ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಎಲ್ಲನೂ ಒಂದ್ಸಲ ಮೇಲಿನ ಕೆಳಗೆ, ಕೆಳಗಿನ ಮೇಲೆ ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈರುಳ್ಳಿನೂ ಸ್ವಲ್ಪ ಹುರಿಬೇಕ್ರಿ, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳಿ. ಇವಾಗ ನೋಡಿರಿ ಸ್ವಲ್ಪ ಆಲ್ಮೋಸ್ಟು ಎಲ್ಲ ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿದೆ, ನೀವು ನೋಡ್ಬೋದು. ಈಗ ಎಲ್ಲನೂ ಹುರಿದಿದೆ, ಇಷ್ಟು ಹುರಿದ್ರೆ ಸಾಕಾಗತ್ತೆ. ಇವಾಗ ಇದನ್ನು ಫ್ಲೇಮ್ನ ಆಫ್ ಮಾಡಿ ಇದನ್ನು ಆರ್ಲಿಕ್ಕೆ ಬಿಡೋಣ. ಆರಿದ ತಕ್ಷಣ ನಾವು ಇದನ್ನು ನೀವು ಬೇಕು ಅಂದರೆ ಮಿಕ್ಸಿನಲ್ಲಿನೂ ಹಾಕೋಬೋದು, ಇಲ್ಲಾಂದರೆ ನಾನು ಈ ರೀತಿ ಖಾರ ಕಲ್ಲಲ್ಲಿ ಜಜ್ಕೊಳ್ತಾ ಇದ್ದೀನಿ. ಈ ಖಾರ ಕಲ್ಲಲ್ಲಿ ಜಜ್ಕೊಳ್ಳೋದ್ರಿಂದ ಒಂಥರ ತುಂಬಾ ಟೇಸ್ಟ್ ಕೊಡುತ್ತೆ. ನಮ್ಮ ಮನೇಲಿ ಇರೋದ್ರಿಂದ ಖಾರ ಕಲ್ಲಲ್ಲೇ ಜಜ್ತಾ ಇದ್ದೀನಿ. ನೀವು ಬೇಕಂದರೆ ಈ ರೀತಿ ಕಲ್ಲು ಇರಲಿಲ್ಲ ಅಂದರೆ ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೋದು. ನೋಡಿ ಇದು ತುಂಬ ಸಾಫ್ಟಾಗಿ ಆಗಿದೆ. ಈಗ ಇದಕ್ಕೇನೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಜಜ್ಕೊಳ್ಳಿ. ತುಂಬ ಸ್ವೀಟಾಗಿಯೂ ಇರುತ್ತೆ, ಈ ಕಡೆ ಖಾರ ಖಾರವಾಗಿಯೂ ಇರುತ್ತೆ. ಈಗ ಬೇಗನೆ ಇದು ಸಣ್ಣ ಆಗಿಬಿಡುತ್ತೆ, ನೋಡ್ಬೋದು ನೀವು. ಇನ್ನೊಂದು ಸ್ವಲ್ಪ ಇದನ್ನು ಸಣ್ಣದಾಗೋವರೆಗೂ ಜಜ್ಕೊಳ್ಳೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.